ನನಗೆ ಅನಿಸುತ್ತೆ ದೇವರಾಜ್ ಅರಸ್ ಅವರು ಲಂಬಾಣಿ ಬೋವಿ ಜನಾಂಗವನ್ನ ಎಸ್ಸಿಯಲ್ಲಿ ಸೇರಿಸಿ ಅವ್ರ ಶ್ರೇಯೋಭಿವೃದ್ಧಿಗೆ ಪ್ರಯತ್ನ ಮಾಡತಕ್ಕಂತ ಪಕ್ಷ ಆವತ್ತಿನ ದೇವರಾಜ್ ಅರಸು ನಮ್ಮ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ನಾವು ನೆನಪಿನಲ್ಲಿ ಇಟ್ಕೋಬೇಕಾಗ್ತಾ ಇದೆ. ಇವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂದು ದೇವರಾಜ್ ಅರಸ್, ಇಂದು ಸಿದ್ದರಾಮಯ್ಯ ನೋಡಿ, ಇವತ್ತು ಗ್ಯಾರಂಟಿಗಳ ಮೂಲಕ ಪ್ರತಿಯೊಬ್ಬ ಬಡವರು ಇವತ್ತು ಸ್ವಾಭಿಮಾನದಿಂದ ಬರಬೇಕು. ಅನ್ನ ಇಲ್ಲದೆ ಬದುಕಲಾರ್ದಕ್ಕಂಥದ್ದು ಆಗ್ಲಾರ್ದಂತ ಬದುಕಿನಲ್ಲಿ ಅನ್ನ ಕೊಟ್ಟಂತ ನಾಯಕ ನಮ್ಮ ಸಿದ್ದರಾಮಯ್ಯ. ಇದು ಲಾಭ ನಾವೇ ಹೆಚ್ಚಿಗೆ ತೆಗೆದುಕೊಳ್ತಕ್ಕಂಥದ್ದು, ನಾವೇ ಹಿಂದುಳಿದವರೇ ಹೆಚ್ಚಿಗೆ ತೆಗೆದುಕೊಳ್ತಕ್ಕಂಥದ್ದು. ನಮ್ಮ ಹೆಣ್ಣು ಮಕ್ಕಳಿಗೆ ಶಕ್ತಿ ಕೊಟ್ಟಂತ ನಾಯಕ ಸಿದ್ದರಾಮಯ್ಯ, ಬೆಳಕನ್ನು ಕೊಟ್ಟಂತ ನಾಯಕ ಸಿದ್ದರಾಮಯ್ಯ. ಇವತ್ತು ಪ್ರತಿ ತಿಂಗಳ 2,000 ಹಣ ಕೊಡ್ತಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು. ಇದು 100ಕ್ಕೆ 100ರಷ್ಟು ಲಾಭ ಪಡ್ಕೊಳ್ತಿದ್ರೆ ನಮ್ಮ ಜನಾಂಗದವರು, ಹಿಂದುಳಿದವರು ಅಂತಕ್ಕಂಥದ್ದು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಈ ಕಾಳಜಿ ಯಾರಿಗಿದೆ? ಸಿದ್ದರಾಮಯ್ಯ ಸಾಹೇಬ್. ಇನ್ನ ನಾನು ಅವತ್ತು ಇವತ್ತು ಅಲ್ಲೊಂದಿಲ್ಲೊಂದು ಕೇಳ್ತಿರ್ತೀನಿ. ಒಂದಿಬ್ರು ಅಡ್ವೊಕೇಟ್ ಇಟ್ಕೊಂಡು ಅಡ್ಡಾಡಕತ್ತಾರ ಬಿಜೆಪಿ ಅವರು. ಒಳ ಮೀಸಲಾತಿ ಹಂಗಾಗ್ಬಿಡ್ತೈತಿ, ಒಳ ಮೀಸಲಾತಿ ಹಿಂಗಾಗ್ಬಿಡ್ತೈತಿ ಅಂತೇಳಿ ಹೇಳ್ತಾರಂತೆ. ಆ ಬಿಜೆಪಿ ಅವ್ರು ನಾನು ಕೇಳ್ತೀನಿ, 4.5 ಅಷ್ಟೇ ಇಟ್ಟಿದ್ವಲ್ಲ ಪುಣ್ಯಾತ್ಮ ನಿಮ್ಮಿದ್ದಾಗ ಪಿ ರಾಜು ಸಾಹೇಬ್ರೆ, ಕಾರಜೋಳ ಅವ್ರೆ, ಆವಾಗ ನಿಮ್ಗೆ ಏನಿತ್ತು ಕಾಳಜಿ ಇತ್ತ? ಆವಾಗ ನಿಮ್ಗೆ ಈ ಕಾಳಜಿ ಇತ್ತ? ಸಿದ್ದರಾಮಯ್ಯ ಹೇಳಿದ್ರು 5% ಇರ್ಬೇಕಂತೇಳಿ. ಇದು ಸಿದ್ದರಾಮಯ್ಯವರ ಕಾಳಜಿ. ಈ ಸಂವಿಧಾನ ಇರುವವರೆಗೆ, ನಮ್ಮ ಸರ್ಕಾರ ಇರುವವರೆಗೆ ಯಾರನ್ನು ಎಸ್ಸಿಂದ ತೆಗೆದು ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಅಧಿಕಾರ ಲಾಲಸಿಗಾಗಿ ಹಿಂದುಳಿದ ಜನಾಂಗನ ತಪ್ಪು ದಾರಿಗೆ ಎಳಿತಕ್ಕಂಥ ಕೆಲಸ ಮಾಡ್ತೀರಾ ನೀವು. ಯಾರನ್ನು ಹಿಂದುಳಿದ ಜಾತಿಯಿಂದ ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅದು ತೆಗೆದ್ರೆ ಅವ್ರು ಕೇಂದ್ರ ಸರ್ಕಾರದವ್ರು ತೆಗಿಬೇಕು, ನಾವಂತೂ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ರಾಜ್ಯದೆಲ್ಲೆಡೆ ಸಿದ್ದರಾಮಯ್ಯನು 8 ವರ್ಷಗಳ ಮುಖ್ಯಮಂತ್ರಿಗಳಾದ ನಂತರ ಜನಪ್ರಿಯತೆ ಹೆಚ್ಚಾಗ್ತಿದ್ರೆ ಬಹುಶಃ ನಾ ಕಂಡಂತ ಮುಖ್ಯಮಂತ್ರಿಗಳಲ್ಲಿ ಸಿದ್ದರಾಮಯ್ಯ ಸಾಹೇಬರು ಒಬ್ಬರೇ ಅಂತಕ್ಕಂಥ ಮಾತನ್ನ ಯಾರ್ಯಾರು ಮುಖ್ಯಮಂತ್ರಿ ಆದ ನಂತರ ಅದು ಎಂಟಿ ಎನ್ಕಂಬರ್ ಸ್ಟಾರ್ಟ್ ಆಗುತ್ತೆ. ಹಿಂದ್ಗಡೆ ಇದ್ರಲ್ಲ ಬಿಜೆಪಿಯಲ್ಲಿ, ಅವ್ರ ಹೆಸರು ಏನ್ರ ನೆನಪು ಉಳಿದಾವ? ನಮ್ಮ ಉಮೇಶ್ ಮೇಟಿ ಅವ್ರ ಮನ್ಯಾಗ, ಅಡಿಗೆ ಮನ್ಯಾಗ ಎಲ್ಲಿ ಬೇಕಾದಲ್ಲಿ ಕೂತು ಚಾ ಊಟ ಮಾಡ್ತಿದ್ರೆ ಮೇಟಿ ಅವ್ರ ಮನ್ಯಾಗ ಮಾಡ್ತಿದ್ರು. ಮತ್ ಇನ್ನೊಬ್ರು ನಿಂತಾರಲ್ಲ ಬಿಜೆಪಿ ಅವರು, ಅವ್ರ ಮನೆ ಒಳಗೆ ನೋಡಿದ್ರೆ ಯಾವ್ರಲ್ಲಿ ಒಳಗ್ ಕುರಿಸಿ ಚಾ ಕುಡಿಸ್ಯಾರ ಮನ್ಯಾಗ? ಯಾವ್ರು ಊಟ ಮಾಡಿಸ್ಯಾರ? ಎಂತವ್ರು ನಿಂತಾರ. ರಾಮ ಅಂಬೇಡ್ಕರ್ ಏನ್ ಕೊಟ್ಟಾನು ಮತ, ಅಧಿಕಾರ ಕೊಟ್ಟಾನ. ಈ ಅಧಿಕಾರ ಯಾರಿಗ ಉಪಯೋಗ ಆಗ್ಬೇಕಂದ್ರ ನಮಗ್ ಮರ್ಯಾದೆ ಕೊಡೋರ್ಗೆ, ನಮಗ್ ಗೌರವ ಕೊಡೋರ್ಗೆ, ನಮಗ ಸಹಾಯ ಮಾಡೋರ್ಗೆ. ಕೆಲಸ ಒಂದೆರಡು ಬಿಡುವಲ್ಲ ಪುಣ್ಯಾತ್ಮ. ನಾವು ನಿನ್ ವೋಟ್ ಹಾಕಿ MLA ಮಾಡ್ತೀವಿ, ಮರ್ಯಾದೆ ಕೊಡುದಿಲ್ಲ ಅಂದ್ರೆ ಅಂತ MLA ಬೇಕಾ? ಬಾ ಬಾ ತಮ್ಮ ಕರ್ಕೊಂಡ್ ಕೂತಂತ HY ಮೇಟಿ ಅವ್ರು ಬೇಕಾ? ಅದಕ್ಕೆ ನಾವು ಯಾಮಾರದು ಬೇಡ. ಅಂಬೇಡ್ಕರ್ ನಮಗ್ ಮತದ ಹಕ್ಕು ಕೊಟ್ಟಾನು. ಯಾವನ್ ಬೇಕಾದ್ರೂ ಕೆಳಗಿಳಿಸಬಹುದು, ಯಾವನ್ ಬೇಕಾದ್ರೂ ಮ್ಯಾಲೆ ಎಬ್ಬಿಸಬಹುದು. ಹಂಗಾಗಿ ನಮ್ ವೋಟ್ ಯಾರಿಗೆ ಹೋಗ್ಬೇಕು? ಮರ್ಯಾದೆ ಕೊಡೋವ್ರಿಗೆ, ನಮಗ್ ಗೌರವ ಕೊಡೋವ್ರಿಗೆ. ಏನೇನು ಕೆಲಸ ಉಳಿದಾವ್ ನಮ್ ಉಮೇಶ್ ಮೇಟಿ ಸಾಹೇಬ್ MLA ಆಗಂದ್ರ ಒಳಗೆ ಬರೋಕ್ಕಿಂತ ಮುಂಚೆ ನಮ್ ನಾಯಕರು ತಥಾಸ್ತು ಹೆಂಗ್ ಹುಡುಗ ನಿನಗ್ ಕೊಡ್ತೀನಿ ನಡಿ ಅಂತ ಹೇಳ್ತಕ್ಕಂಥದ್ದು. ಉಮೇಶ್ ಮೇಟಿ ಅವ್ರು ಬಂದ್ರಂದ್ರ ನಮ್ ನಾಯಕ ಎಲ್ಲದಕ್ಕೂ ಸಹಿ ಹಾಕಿ ಮಾಡ್ತಾನೆ. ಯಾಕಂದ್ರ ಆ ಮಂಟನ್ ಮೇಲೆ ಪ್ರೀತಿ.
HY ಮೇಟಿ ಸಾಹೇಬ್ ಮೇಲೆ ಪ್ರೀತಿಗೆ ಅವ್ರ ಮಗನ ಮೇಲೆ ಏನ್ ಮಾಡಕ್ಕಾಗುತ್ತೆ? ಅವ್ರು ಇರ್ಬೇಕಾಗಿತ್ತು, ನೋಡ್ಬೇಕಾಗಿತ್ತು. ಬಡವರಿಗೆ ಮೆಡಿಕಲ್ ಕಾಲೇಜ್ ತಂದು ಕೊಟ್ಟಂತ ಪುಣ್ಯಾತ್ಮ HY ಮೇಟಿ. ಅದಕ್ಕೆ ಅವಕಾಶ ಕೊಟ್ಟಂತವ್ರು ನಮ್ಮ ನಾಯಕ ಸಿದ್ದರಾಮಯ್ಯ. ಇವತ್ತು ಬಡವ್ರ ದವಾಖಾನೆಗೆ ಹೋಗ್ಬೇಕಾದ್ರೆ ಎಷ್ಟು ಕಾಸ್ಟ್ಲಿ ಇದೆ, ಚಾರ್ಮ ಸುಲ್ದಂಗ ಆಗ್ತೈತಿ ಕೆಲವು ಮಂದಿಗೆ. ಏನ್ ಹೇಳುದು ಅದನ್ನ? ಆದ್ರೆ ಬಡವ್ರು ನೋಡ್ತಕ್ಕಂತ ನಮ್ಮ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಪ್ರೀತಿಯ ಆತ್ಮೀಯ ನಮ್ಮನ್ನೆಲ್ಲರನ್ನು ಅಣ್ಣ ತಮ್ಮಂದಿರು ಸಹೋದರಂತೆ ಕಾಣ್ತಕ್ಕಂಥವ್ರು ಇದ್ದಾರೆ. ಆ ಧರ್ಮದ ಹೆಸರು ಹೇಳ್ಕೊಂಡು ಒಂದಿಟ್ಟು ಮಂದಿ ಬರ್ತಾರಪ್ಪ. ಆ ಧರ್ಮ ಶ್ರೀರಾಮ್ ಜೈರಾಮ್ ಅಂತೇಳಿ ಬರ್ತಾರ. ಅದ್ರಲ್ಲಿ ಒಂದಿಟ್ಟು ಹುಡುಗರು ಯಾರ ಹೋಗಿದ್ರು ಅಂದ್ರೆ ಹೋಗ್ಬೇಡ್ರಿ ಮರೆ. ಆ ಧರ್ಮದ ಜಗಳ ಹಚ್ಚಾರ. ಕೆಲವು ನಿನ್ನೊಂದು ಹುಡುಗಿ ಹೇಳ್ತಿತ್ತು, 8 ವರ್ಷ ಜೈಲ್ನಾಗ ಬಿದ್ದೀನ್ರಿ, ನಾನು ಯಾರು ಬಂದ್ ನೋಡಿಲ್ಲ, 10 ವರ್ಷ MLA ಮಾಡಿ ನಾವ್ನ ತಂದ. ಅದಂಗ ಹೋ ಮರ ಅತ್ತಾನೆ. ಅವ್ರು ನಂಬಬೇಡ್ರಿ ಅಂತ ಹೇಳಿದ. ಅದಕ್ಕೆ ನೀವೇನ್ ಹುಡುಗರು ಏನಾರ ಕೇಸರಿ ಹಾಕೊಂಡು ಧರ್ಮ ಜಾತಿ ನಡುವ ಬೆಂಕಿ ಇಟ್ಟವ್ರಕ್ಕಿಲ್ಲ, ದಯಮಾಡಿ ಹೋಗ್ಬೇಡ್ರಿ, ಅವ್ನ ಸಮೀಪ ತರಬೇಡ್ರಿ ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೀನಿ. ಸಣ್ಣ ಮಕ್ಕಳು ದೈವನ ಹಾಳು ಮಾಡ್ಬಿಟ್ಟಾರ. ಅದಕ್ಕ ನಮ್ಮ ಉಮೇಶ್ ಮೇಟಿನ ಗೆಲ್ಲಿಸಬೇಕು. ಗೆಲ್ಲಿಸೋದ್ರ ಮೂಲಕ ನಾವು ಯಶಸ್ವಿ, ನಮ್ಮ ಮತ ಒಳ್ಳೇದಕ್ಕೆ ಹೋಗಿದೆ ಅನ್ನೋದು ನೀವು ತೋರಿಸ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿ.